ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಕಲ್ಯಾಣಿ ರಾಮ್ ಮತ್ತು ಪ್ರೇಮಗೆ ದೃಷ್ಟಿನ ತೆಗಿತೀನಿ ಅಂತ ಕಿಚನ್ಗೆ ಬರ್ತಾರೆ. ಆವಾಗ ಕಿಟ್ಟಿ ಕೋಪ ಮಾಡ್ಕೊಂಡು ಅಕ್ಕ ದಿನ ದಿನ ಈ ಪ್ರೇಮ ಮನೆಯವರೆಲ್ಲರಿಗೂ ಕೂಡ ಹತ್ರ ಆಗ್ತಾ ಇದ್ದಾಳೆ, ಅವಳಿಗೆ ಎಲ್ಲರಿದ್ದನೂ ಕೂಡ ಮರ್ಯಾದೆ ಸಿಗ್ತಾ ಇದೆ, ಏನಾದರೂ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕಲ್ಯಾಣಿ ಬಂದ್ಬಿಟ್ಟು ಇಬ್ಬರಿಗೂ ಕೂಡ ದೃಷ್ಟಿನ ತೆಗ್ದಿದ ತಕ್ಷಣ ಅಮ್ಮ ಏನಮ್ಮ ನೋಡ್ತಾ ಇದೆಯಾ, ಆವಾಗಿದ್ದ ದೊಡ್ಡಮ್ಮ ದೃಷ್ಟಿ ತೆಗೆದು ಅಣ್ಣನ ಸೇವೆ ಮಾಡ್ತಾ ಇದ್ದಾರೆ, ನೀವು ಏನಾದರೂ ಮಾಡಬೇಕು ತಾನೇ, ಹೋಗಮ್ಮ ಅಂತ ಕಳಿಸ್ತಾಳೆ. ಇನ್ನು ಮಹೇಶ್ವರಿ ಬಂದ್ಬಿಟ್ಟು ಬಾರೋ ರಾಮ್, ಗಾಯ ತುಂಬ ನೋಯ್ತಾ ಇರಬೇಕು, ಆಯಿಂಟ್ಮೆಂಟ್ ಹಚ್ಚುತ್ತೀನಿ ಅಂದಾಗ ಪರವಾಗಿಲ್ಲ ಬೇಡ ಅಂತ ಹೇಳ್ತಾನೆ. ಈ ಅಮ್ಮ ಆಯಿಂಟ್ಮೆಂಟ್ ಹಚ್ಚಿದ್ರೆ ನೋವು ಬೇಗ ಕಡಿಮೆ ಆಗುತ್ತೆ ಬಾರೋ ಅಂದಿದ ತಕ್ಷಣ ಮಹೇಶ್ವರಿ ಡಾಕ್ಟರು ಏನು ಮಾಡಬೇಕು ಅದನ್ನೆಲ್ಲ ಮಾಡಾಗಿದೆ, ಅವನು ಬೇಡ ಅಂತ ಹೇಳ್ತಾ ಇದ್ದಾನೆ ತಾನೆ, ಮತ್ತೆ ಯಾಕೆ ಒತ್ತಾಯ ಮಾಡ್ತೀಯಾ ಅಂತ ಅಂದಿದ ತಕ್ಷಣ ಮಹೇಶ್ವರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನೋಡು ಆಗೋ ಅವನಿಗೇನಾದರೂ ಬೇಕು ಅಂದರೆ ಅವನ ಹೆಂಡ್ತಿ ಪ್ರೇಮ ಇದ್ದಾಳೆ, ಅವಳೇ ಎಲ್ಲದನ್ನೂ ಕೂಡ ನೋಡ್ಕೊಳ್ತಾಳೆ ಅಂದಿದ ತಕ್ಷಣ ಕಲ್ಯಾಣಿ ರಾಮ್ ಮತ್ತು ಪ್ರೇಮನ ಕರ್ಕೊಂಡು ರೂಮ್ಗೆ ಬರ್ತಾರೆ. ನಿಂತ್ಕೊಳ್ಳಿ ಒಂದು ನಿಮಿಷ, ಅಲ್ಲ ನನ್ನ ಮಗುಗೆ ನಾನು ಆರೈಕೆ ಮಾಡಿದರೆ ನಿಮ್ಗೇನು ಸಮಸ್ಯೆ ಅಂದಾಗ ಸಮಸ್ಯೆ ನೀನೇ ಅಲ್ಲ, ಒಂದು ಸ್ವಲ್ಪನೂ ಕೂಡ ಮಗನ ಮೇಲೆ ನಿಜವಾದ ಪ್ರೀತಿನೇ ಬರೋದಿಲ್ವಾ, ನೀನು ರಾಮ್ ಹತ್ರ ನಾಟಕ ಮಾಡ್ಕೊಂಡು ಬಂದಿದ್ದು ನನಗೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ಯಾ ಅಂತ ಶ್ರೀಧರ್ ಹೇಳ್ತಾರೆ. ಪ್ರತಿ ಸಲನೂ ಕೂಡ ನಾನು ನನ್ನ ಮಗ ಹತ್ರ ಆಗಬೇಕು ಅಂದಿದ ತಕ್ಷಣ ಯಾವಾಗಲೂ ನೀವು ಇದೇ ರೀತಿ ಮಾತಾಡಿ ನಮ್ಮಿಬ್ಬರ ನಡುವೆ ಇರಬೇಕಾಗಿರೋ ಪ್ರೀತಿ ಬಾಂಧವ್ಯನೇ ಉಟ್ಕೊಳ್ಳಿಲ್ಲ, ಇದಕ್ಕೆಲ್ಲ ಕಾರಣ ನೀವೇ ಅಂದಿದ ತಕ್ಷಣ ಸಾಕು ಬಾಯಿ ಮುಚ್ಚೆ, ಅಲ್ಲ ರಾಮ್ನ ಎತ್ತಿದ್ಯಾ ಅನ್ನೋದು ಬಿಟ್ಟರೆ ಅವನಿಗೋಸ್ಕರ ನೀನೇನೇ ಮಾಡಿದ್ಯಾ, ಅವ್ನು ಚಿಕ್ಕ ವಯಸ್ಸಾಗಿದ್ದನು ಕೂಡ ಇಲ್ಲಿ ತನಕ ಅದಕ್ಕೆ ಅವನ ಸ್ವಂತ ಮಗನ ಥರ ನೋಡ್ಕೊಂಡಿರೋದು, ಇವತ್ತು ನನ್ನ ಮಗ ಡಾಕ್ಟರ್ ಆಗಿ ಇಷ್ಟೊಂದೆಲ್ಲ ಹೆಸರು ಗಳಿಸಿದಾನಂದರೆ ಅದಕ್ಕೆ ಕಾರಣನೇ ಅದಕ್ಕೆ ಅಂತ ಹೇಳಿದ ತಕ್ಷಣ ಹಾಗಿದ್ರೆ ನನ್ನ ಮಗುಗೆ ನನ್ನ ಮೇಲೆ ಪ್ರೀತಿ ಇಲ್ವಾ, ನಾನು ಯಾವತ್ತೂ ಅವನ ಮಗ ಅಂತ ಪ್ರೀತಿನೇ ಮಾಡಿಲ್ವಾ ಅಂತ ಮಹೇಶ್ವರಿ ಕೇಳಿದಾಗ ಅಲ್ಲಿಗೆ ಕಲ್ಯಾಣಿ ಕೂಡ ಬರ್ತಾಳೆ. ಶ್ರೀಧರ್ ಏನು ಮಾತಾಡ್ತಾ ಇದೆಯಾ ಮಹೇಶ್ವರಿ, ರಾಮ್ ಅಮ್ಮ ಅವಳಿಗೂ ಕೂಡ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ ತಾನೆ, ಯಾಕೆ ಆ ರೀತಿ ಮಾತಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಾವ್ಯ ಕೂಡ ಏನೋ ಬುಕ್ಸ್ನ ಹುಡುಕ್ತಾ ಇರಬೇಕಾದ್ರೆ ಸಡನ್ ಆಗಿ ಪಲ್ಲಿ ಕಾವ್ಯ ಮೇಲೆ ಬಿದ್ದುಬಿಡುತ್ತೆ. ಕಾವ್ಯ ಪಲ್ಲಿಗೆ ಭಯ ಪಡ್ಕೊಂಡು ಗಾಬರಿ ಆಗಿರ್ಬೇಕಾದ್ರೆ ಅಲ್ಲಿಗೆ ಮಹಾದೇವ ಕೂಡ ಬರ್ತಾನೆ. ಬಂದಿದ ತಕ್ಷಣ ಮಹಾದೇವನ ಹಿಡ್ಕೊಂಡು ಬಿಡ್ತಾಳೆ. ಕಾವ್ಯನ ನೋಡ್ಬಿಟ್ಟು ಮಹಾದೇವ ಫುಲ್ ಫಿದಾಗ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಕಲ್ಯಾಣಿ ಕೂಡ ನೋಡು ಮಹೇಶ್ವರಿ, ನಿನ್ನ ಮನಸ್ಸಲ್ಲಿ ಪ್ರೇಮ ಬಗ್ಗೆ ಇದೆ ಅಲ್ವಾ, ಮೊದಲು ಆ ಕೆಟ್ಟು ಆಲೋಚನೆನ ದೂರ ಮಾಡು, ಇವತ್ತು ನಮ್ಮ ರಾಮ್ ಬದುಕಿದ್ದಾನೆ ಅಂದರೆ ಅದಕ್ಕೆ ಕಾರಣನೇ ಪ್ರೇಮ. ಈಗಿನ ಕಾಲದಲ್ಲಿ ಎಲ್ಲರೂ ಸ್ವಾರ್ಥಕ್ಕೋಸ್ಕರ ಯೋಚನೆ ಮಾಡ್ತಾರೆ, ನಾವು ಚೆನ್ನಾಗಿರಬೇಕು ಅಂತ ಥಿಂಕ್ ಮಾಡ್ತಾರೆ, ಅಂಥದ್ರಲ್ಲಿ ನಮ್ಮ ಪ್ರೇಮ ತನ್ನ ಪ್ರಾಣನ ಒತ್ತೆ ಇಟ್ಟು ಹಿಂದೆ ಮುಂದೆ ನೋಡ್ತೇನೆ ನಮ್ಮ ರಾಮ್ನ ಕಾಪಾಡಿದ್ದಾಳೆ, ಅಂಥವಳನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಗೊತ್ತಾ ಅಂದಿದ ತಕ್ಷಣ ನೀವೇನು ಬೇಕಿದ್ರೂ ಮಾತಾಡಿ ಎಷ್ಟು ಬೇಕಿದ್ರೂ ಹೊಗಳಿ, ಆದರೆ ನಾನು ಮಾತ್ರ ಅವಳು ಒಳ್ಳೆತನನ ಒಪ್ಕೊಳ್ಳೋದಿಲ್ಲ, ಅವಳು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವಳು ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತಲೇ ಅನಿಸೋದು, ನನ್ನ ಮಗುಗ ಮೇಲೆ ಅವಳಿಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಅವಳಿಗೆ ಸ್ವಾರ್ಥ ಅನ್ನೋದೇ ಇಲ್ಲ ಅಂದಿದ್ರೆ ನನ್ನ ರಾಮು ಪ್ರೀತಿ ಮಾಡ್ತಾ ಇದ್ದ ತಾನೆ, ಅದೇ ಹುಡುಗಿನ ಮದುವೆ ಆಗೋದಕ್ಕೆ ಆ ಪ್ರೇಮ ಅವಕಾಶನ ಮಾಡಿಕೊಡ್ಬೋದಿತ್ತು, ಯಾಕೆ ಮಾಡಿಕೊಡ್ಲಿಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ಇವತ್ತು ಅವಳನ್ನ ನೀವೆಷ್ಟೇ ಹೊಗಳ್ತಾ ಇರ್ಬೋದು, ಒಂದಲ್ಲ ಒಂದು ದಿನ ಸತ್ಯ ಆಚೆ ಬರುತ್ತೆ, ಅವಾಗ ಆ ಪ್ರೇಮ ಏನು ಅವಳ ಬಂಡವಾಳ ಏನು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತ ಮಹೇಶ್ವರಿ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮಹಾದೇವನ ನೋಡಿಬಿಟ್ಟು ಕಾವ್ಯ ಸಾರಿ ಅಂತ ಕೇಳ್ತಾಳೆ. ಪರವಾಗಿಲ್ಲ ಕಾವ್ಯ, ನೀನು ನನ್ನನ್ನು ಹಿಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯಿತು, ನಿಜ ಹೇಳಬೇಕು ಅಂದರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತೇನೆ. ಏನು ಮಾತಾಡ್ತಾ ಇದೆಯಾ ಮಹಾದೇವ ಅಂದರೆ, ಅಯ್ಯೋ ಏನಿಲ್ಲ ಕಾವ್ಯ, ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೊಂಡೆ ಅಂತ ಕೇಳಿದೆ ಅಷ್ಟೇ ಅಂದಾಗ, ಏನಿಲ್ಲ ಮಹಾದೇವ, ನಾನು ಬುಕ್ಸ್ನ ಹುಡುಕ್ತಾ ಇದ್ದೆ ಅಲ್ವಾ, ಅವಾಗ ಪಲ್ಲಿ ಬಂದು ನನ್ನ ಮೈ ಮೇಲೆ ಬಿದ್ದುಬಿಡ್ತು ಗೊತ್ತಾ ಅಂದಾಗ, ಹೌದಾ ಕಾವ್ಯ ಅದೇನಾದರೂ ನಿನ್ನನ್ನು ಕಚ್ಚುತ್ತಾ ಅಂತ ಕೇಳ್ತೇನೆ. ಮಹಾದೇವ ಪಲ್ಲಿ ಕಚ್ಚುತ್ತಾ ಅಂತ ಕೇಳಿದಾಗ, ಹೌದು ಕಾವ್ಯ ಕಚ್ಚುತ್ತೆ, ನಿನ್ನನ್ನು ಕಚಕಚ ಅಂತ ತಿಂದಾಕ್ಬಿಡುತ್ತೆ ಅಂದಾಗ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಜೋರಾಗಿ ನಗ್ತಾ ಇರ್ತಾನೆ. ಪಾಪ ನೀನು ಜೋರಾಗಿ ನಕ್ಕಿದ್ರೇನೆ ಗೋಡೆ ಮೇಲಿರೋ ಪಲ್ಲಿ ಕೆಳಗೆ ಬೀಳುತ್ತೆ, ಅಂತ ಮೂಕು ಪ್ರಾಣಿ ಎಲ್ಲಾದರೂ ನಮ್ಮನ್ನು ಕಚ್ಚೋಕ್ಕೆ ಸಾಧ್ಯನಾ ಅಂತ ಮಹಾದೇವ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಅಲ್ಲ ನಿಮ್ಮ ಅಕ್ಕ ನೋಡಿದರೆ ಅಷ್ಟು ಧೈರ್ಯಶಾಲಿ, ಅಂತ ಬೆಂಕಿ ಇದ್ರೂ ಕೂಡ ನನ್ನ ತಮ್ಮ ರಾಮ್ನ ಕಾಪಾಡಿದ್ದಾಳೆ, ನೀನು ನೋಡಿದರೆ ಪಟಾಕಿಗೆ ಪಲ್ಲಿಗೆ ಎದುರುಕೊಂಡು ಓಡಾಡ್ತೀಯ, ನೀವಿಬ್ಬರು ಅಕ್ಕ ತಂಗಿ ಹೇಗೋ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ರಾಮು ನ್ಯೂಸ್ನ ನೋಡ್ತಾ ಇರ್ತಾನೆ. ನ್ಯೂಸಲ್ಲಿ ರಾಮ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಅದನ್ನು ಕೇಳಿಸ್ಕೊಂಡು ತುಂಬ ಕೋಪ ಮಾಡ್ಕೊಳ್ತಾನೆ. ಕೈಯಲ್ಲಿ ರಕ್ತ ಬರೋದನ್ನ ಪ್ರೇಮ ನೋಡಿಬಿಟ್ಟು ಅಯ್ಯೋ ರಾಮ್ ಏನಾಯಿತು, ಯಾಕೋ ಇಷ್ಟೊಂದು ರಕ್ತ ಬರ್ತಾ ಇದೆ ಅಂತ ರಾಮ್ಗೆ ಬ್ಯಾಂಡೇಜ್ ಮಾಡ್ತಾಳೆ. ಏನು ರಾಮ್ ಕುತ್ತಿಗೆ ಹತ್ರನೂ ಕೂಡ ಗಾಯ ಆಗಿದೆ, ಹೇಳ್ಬೇಕು ತಾನೆ, ನಾನು ಕೂಡ ನೋಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಕೇರ್ ಮಾಡ್ತಾ ಇರಬೇಕಾದ್ರೆ ಪ್ರೇಮ ಒಳ್ಳೆತನನ ನೋಡಿಬಿಟ್ಟು ರಾಮ್ಗೆ ತುಂಬ ಖುಷಿ ಆಗಿಬಿಡುತ್ತೆ. ಇನ್ನು ಈ ಕಡೆ ಕಾವ್ಯ ಕೋಪ ಮಾಡಿಕೊಂಡು ನಮ್ಮ ಅಕ್ಕ ಅಷ್ಟೆಲ್ಲ ಮಾಡ್ತಾ ಇದ್ದಾಳೆ, ಆದರೆ ಆ ರಾಮು ಇದಕ್ಕೆಲ್ಲ ಡಿಸರ್ವ್
ಡಿಸರ್ವ್ ಇಲ್ಲ. ನಮ್ಮ ಅಕ್ಕನ ಕಿಡ್ನಾಪ್ ಮಾಡ್ಕೊಂಡೋಗಿ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡ್ರು. ಇವಾಗ ಏನೂ ಆಗೇ ಇಲ್ಲ ಅನ್ನೋ ಥರ ಓಡಾಡ್ತಾ ಇದ್ದಾರೆ. ಅಷ್ಟು ಸಾಲದು ಅಂತ ನಮ್ಮ ಅಕ್ಕನ ಇನ್ನೂ ಹೆಂಡ್ತಿ ಅಂತ ಒಪ್ಕೊಂಡೇ ಇಲ್ಲ ಅಂದಾಗ, ನೋಡು ಕಾವ್ಯ, ಹಿಂದೆ ಆಗಿರೋದು ಇವಾಗ ಆಗೋದು ಮುಂದೆ ಆಗೋದು ಎಲ್ಲದೂ ಕೂಡ ಒಳ್ಳೇದಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಅವರಿಬ್ರು ಒಬ್ರಿಗೊಬ್ರು ಕ್ಷಮಿಸ್ಕೊಂಡು ಮುಂದೆ ಚೆನ್ನಾಗಿ ಜೀವನ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಹಾಗೆ ಈ ಗಂಡುಗುಲಿ ಮಾದೇವನು ಕೂಡ ನೀನು ಒಪ್ಕೊಳ್ತೀಯ ಗಂಡ ಅಂತ ನನಗೆ ಗೊತ್ತು ಅಂದಿದ ತಕ್ಷಣ, ಏನು ಮೂರ್ಖನ ಥರ ಮಾತಾಡ್ತಾ ಇದೆಯಾ ಅಂತ ಕಾವ್ಯ ಹೇಳ್ತಾಳೆ. ಹೌದು ಕಾವ್ಯ, ಪ್ರೀತಿಲಿ ಮೂರ್ಖ ಆಗಬೇಕು, ಆವಾಗಲೇ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಪ್ರೀತಿ ಮಾಡಬೇಕು ಅಂದರೆ ನಾವು ಮೂರ್ಖರಾಗಲೇಬೇಕು ಅಂತ ಮಾದೇವ ಹೇಳಿದ ತಕ್ಷಣ ಕಾವ್ಯಗಂತೂ ಮಾದೇವನ ಮಾತನ್ನು ಕೇಳಿಸ್ಕೊಂಡು ಫುಲ್ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.